ಓಂ ಶ್ರುತತ್ವಾಚ್ಚ ಓಂ. ಬ್ರಹ್ಮ ಒಂದು ವೇಳೆ ವಾಚ್ಯ ಅಲ್ಲದೆ ಹೋದರೆ ಅವನು ಶ್ರುತನೂ ಕೂಡ ಆಗಲಿಕ್ಕಿಲ್ಲ ಅಂತ ಈ ಪ್ರತಿಪಾದನೆಯನ್ನು ತತ್ವಪ್ರಕಾಶಿಕಾಗೆ ಅನುಗುಣವಾಗಿ ನಾವು ನೋಡ್ತಾ ಇದ್ದೀವಿ. ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಯುಕ್ತೇ ಅಂತ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ. ಬ್ರಹ್ಮ ವಾಚ್ಯಂ ಲಕ್ಷ್ಯತ್ವಾತ್ ಅಂತ ನಮ್ಮ ಅನುಮಾನ ಪ್ರಯೋಗ. ಲಕ್ಷ್ಯ ಅಂತ ಬ್ರಹ್ಮನನ್ನು ನೀವೇ ಒಪ್ಪಿರುವುದರಿಂದ ಅವನು ವಾಚ್ಯನೂ ಕೂಡ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ, ಆ ಅನುಮಾನಕ್ಕೆ ಸಂಬಂಧಪಟ್ಟಂತೆ, ಮತ್ತು ಆ ಅನುಮಾನಕ್ಕೆ ಸಮರ್ಥಕವಾದ ಒಂದು ತರ್ಕ, ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ನಾವೀಗಾಗಲೇ ನೋಡಿದ್ದೀವಿ. ಅಲ್ಲಿ ಮುಂದೆ ಇನ್ನೊಂದು ಪ್ರಶ್ನೆ, ಅವಾಚ್ಯಸ್ಯ ಲಕ್ಷಣಾಯಾಮ್ ಕಿಂ ಲಕ್ಷ್ಯಂ ಇತಿ ಪ್ರಶ್ನಸ್ಯ ನಿರುತ್ತರತ್ವಾತ್. ಅದನ್ನು ನಾವೀಗ ನೋಡಬೇಕು. ಬ್ರಹ್ಮ ಅವಾಚ್ಯ, ಅಂಥ ಅವಾಚ್ಯವಾದ ಬ್ರಹ್ಮಕ್ಕೂ ಕೂಡ ಲಕ್ಷಣ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಆವಾಗ ನಾವು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೇವೆ, ಅಥವಾ ಪ್ರಶ್ನವನ್ನು ನೀವೇ ಮಾಡ್ಕೋಬೇಕು. ಯಾರು ಶಿಷ್ಯರಾದರೂ ಕೇಳ್ತಾರೆ ಅಂತ ತಿಳ್ಕೊಳ್ಳಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ವೇದವಾಕ್ಯ, ತೈತರಿಯ ಉಪನಿಷತ್ತಿನ ಮಾತು. ಇದಕ್ಕೆ ಬ್ರಹ್ಮ ವಾಚ್ಯ ಹೇಗೆ ಅಂದರೆ ಶಕ್ತಿ ವೃತ್ತಿಯಿಂದ ಅಲ್ಲ, ಹೊರತು ಲಕ್ಷಣಾ ವೃತ್ತಿಯಿಂದ ಅಂತ ಅವರ ಅಭಿಪ್ರಾಯ. ಸತ್ಯ, ಜ್ಞಾನ, ಅನಂತ ಇತ್ಯಾದಿ ಎಲ್ಲ ಶಬ್ದಗಳಿಂದಲೂ ಕೂಡ ಲಕ್ಷಣಾ ವೃತ್ತಿಯಿಂದಲೇ ಬ್ರಹ್ಮವಾಚ್ಯ, ಹೊರತು ಶಕ್ತಿ ವೃತ್ತಿಯಿಂದ ವಾಚ್ಯ ಅಲ್ಲ ಅಂತ. ನಾವಿಲ್ಲಿ ಕೇಳ್ತೀವಿ ನಿಮ್ಮನ್ನ, ಕಿಂ ಲಕ್ಷ್ಯಂ, ಟೀಕಾದಲ್ಲಿರೋ ವಾಕ್ಯ ಕಿಂ ಲಕ್ಷ್ಯಂ, ಲಕ್ಷ್ಯವು ಯಾವುದು ಅಂತ. ಅದು ಸ್ವಲ್ಪ ವಿವರಣೆ ಮಾಡುವುದಾದರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ತೈತರಿಯ ಉಪನಿಷತ್ತು. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಛಾಂದೋಗ್ಯ. ಇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ಅಂತ ಬೃಹದಾರಣ್ಯಕ ಉಪನಿಷತ್ತು. ಅಯಮಾತ್ಮ ಬ್ರಹ್ಮ ಅಂತ ಪ್ರಾಯ ಅಥರ್ವಣ ಉಪನಿಷತ್ತು. ಬ್ರಹ್ಮ, ಆತ್ಮ ಇತ್ಯಾದಿ ಶಬ್ದಗಳನ್ನು ಶಬ್ದಗಳನ್ನು ಒಳಗೊಂಡಂಥ 4 ವಾಕ್ಯ, ಇದನ್ನೆಲ್ಲವನ್ನು ಹೇಳಿದೆ ಅಷ್ಟೆ. ಏತದ್ ಬ್ರಹ್ಮ ಏತತ್ ಸತ್ಯಂ ಅಂತ ಇದು ಐತರಿಯ ಉಪನಿಷತ್ತು. ಅಂತೂ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ 4 ವೇದಗಳಿಗೆ ಸಂಬಂಧಪಟ್ಟ 4 ಉಪನಿಷತ್ತುಗಳನ್ನು ನೆನಪು ಮಾಡಿಕೊಂಡೆ. ಎಲ್ಲೆಲ್ಲಿ ಆತ್ಮ ಬ್ರಹ್ಮ ಅಂತ ಶಬ್ದ ಬಂದಿದೆ ಅಂಥ ಶಬ್ದಗಳನ್ನು ಇಲ್ಲಿ ಎಲ್ಲ ಕಡೆಯೂ ಕೂಡ ಈ ಶಬ್ದಗಳಿಂದ, ಅಲ್ಲಿ ಕನ್ನಡದ ಅನುವಾದದಲ್ಲಿ ಸತ್ಯ ಎಂಬ ಪದದಿಂದ ಲಕ್ಷ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಸತ್ಯ ಆಗಬಹುದು, ಜ್ಞಾನ ಎಂಬ ಪದ ಆಗ್ಬೋದು, ಬ್ರಹ್ಮ ಎಂಬ ಪದ ಆಗಬಹುದು. ಯಾವ ಪದದಿಂದಲೂ ಬ್ರಹ್ಮ ಶಕ್ತಿ ವೃತ್ತಿಯಿಂದ ಏನೋ ವಾಚ್ಯ ಅಲ್ಲ. ನಿಮ್ಮ ದೃಷ್ಟಿಯಿಂದ ಎಲ್ಲ ಪದಗಳಿಂದಲೂ ಅವನು ಲಕ್ಷಣಾ ವೃತ್ತಿಯಿಂದಲೇ ವಾಚ್ಯನಾಗಬೇಕು. ಸತ್ಯಾದಿ ಪದಗಳಿಂದ ಲಕ್ಷ್ಯ ಯಾವುದು ಅಂತ ಒಂದು ಪ್ರಶ್ನೆ ನಿಮ್ಮ ಎದುರಿಗೆ ಬಂತೀಗ. ಅದು ನಿಮ್ಮ ಸಮಸ್ಯೆ ಏನಂದರೆ ಪ್ರಶ್ನಸ್ಯ ನಿರುತ್ತರತ್ವ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಿಮಗಾಗೋದಿಲ್ಲ. ಯಾವುದು ಈ ಲಕ್ಷ್ಯ ಅಂತ ಈಗ ಪ್ರಶ್ನೆ ಕೇಳಿದಾಗ, ಬ್ರಹ್ಮವೇ ಲಕ್ಷ್ಯ ಅಂತ ಉತ್ತರ ಹೇಳಿದರೆ, ಅಥವಾ ಭಗವಂತನೇ ಲಕ್ಷ್ಯ, ವಿಷ್ಣುವೇ ಲಕ್ಷ್ಯ, ಏನೇ ಉತ್ತರ ಹೇಳಿದರೂ ಕೂಡ ಆಯಾ ಶಬ್ದದಿಂದ ಅವನು ವಾಚ್ಯನಾಗಿಬಿಟ್ಟ. ಇನ್ಯಾರು ರುದ್ರನನ್ನೇ ಸರ್ವೋತ್ತಮ ಅಂತನವರು ರುದ್ರನೇ ಲಕ್ಷ್ಯ ಅಂತ ಹೇಳಿದರು, ವಿಷ್ಣುವೇ ಲಕ್ಷ್ಯ ಅಂತ ಹೇಳಿದರೂ ಕೂಡ ರುದ್ರ, ವಿಷ್ಣು, ಬ್ರಹ್ಮ, ಪರಬ್ರಹ್ಮ, ಭಗವಾನ್, ಈ ಶಬ್ದಗಳಿಂದ ಅವನು ವಾಚ್ಯನಾಗಿಬಿಟ್ಟ. ಅದಕ್ಕೆ ಅವರೇನು ಹೇಳ್ಬೋದು, ಸತ್ಯ ಎಂಬ ಪದದಿಂದ ಲಕ್ಷ್ಯವಾದದ್ದು ಯಾವುದು ಅಂದರೆ, ಸತ್ಯವೇ ಸತ್ಯ ಪದದಿಂದ ಲಕ್ಷ್ಯ ಅಂತ ಅವರು ನುಣಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಸತ್ಯ ಎಂಬ ಪದದಿಂದ ಲಕ್ಷ್ಯವಾದದ್ದು ಬ್ರಹ್ಮ, ಆತ್ಮ ಇತ್ಯಾದಿ ಅಂತ ನಾವು ಉತ್ತರ ಹೇಳೋದಿಲ್ಲ. ಸತ್ಯವೇ ಸತ್ಯ ಪದದಿಂದ ವಾಚ್ಯ. ಅದರಂತೆ ಜ್ಞಾನವೇ ಜ್ಞಾನ ಪದದಿಂದ ವಾಚ್ಯ, ಬ್ರಹ್ಮವೇ ಬ್ರಹ್ಮ ವಾಚ್ಯ ಅಂತ ನಾನು ಹೇಳಿದೆ. ನಡುವೆ ವಾಚ್ಯ ಅಲ್ಲ, ಶಕ್ಯ, ಲಕ್ಷ್ಯ. ಜ್ಞಾನವೇ ಜ್ಞಾನ ಪದದಿಂದ ಲಕ್ಷ್ಯ, ಬ್ರಹ್ಮವೇ ಬ್ರಹ್ಮ ಪದದಿಂದ ಲಕ್ಷ್ಯ, ಸತ್ಯವೇ ಸತ್ಯ ಪದದಿಂದ ಲಕ್ಷ್ಯ. ಹೀಗೆ ಸತ್ಯ ಪದದಿಂದ, ಸತ್ಯಾದಿ ಪದದಿಂದ ಲಕ್ಷ್ಯವಾದದ್ದು ಆಯಾ ವಸ್ತುವೇ ಸತ್ಯ, ಬ್ರಹ್ಮ, ಆನಂದ, ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಇನ್ನೊಂದು, ಎಲ್ಲ ಅದನ್ನೇ ವಾಚ್ಯ ಅಂತ ಹೇಳ್ತೀವಿ, ಅದನ್ನೇ ಲಕ್ಷ್ಯ ಅಂತ ಹೇಳ್ತೀವಿ. ಕೆಲವು ಸರಿ ಅನವಧಾನದಿಂದ ವಾಚ್ಯ ಅಂತ ನನ್ನ ಮುಖದಿಂದ ಬರ್ತಿರ್ತದೆ, ವಾಚ್ಯ ಅಲ್ಲ ಲಕ್ಷ್ಯ, ಲಕ್ಷ್ಯದ ಪ್ರಶ್ನೆ ಅದು ಅಂತ ಪ್ರಶ್ನೆ ಬಂದರೆ ಅದು ಸರಿಯಲ್ಲ. ಅದನ್ನು ಟೀಕಾದಲ್ಲಿ ಹೇಳ್ತಾರೆ, ನಚ ತದೇವ ಪದಂ ವಕ್ತುಂ ಯುಕ್ತಂ. ಆಯಾ ಪದದಿಂದ ಲಕ್ಷ್ಯವಾದದ್ದು ಯಾವುದು ಅಂತಂದರೆ ತದೇವ ಪದಂ,
ಅದೇ ಆ ಈ ಬ್ರಹ್ಮ ಆನಂದ ಇತ್ಯಾದಿಗಳು ಅವೇ ಅಂತ ಹೇಳಿದರೆ ಅದು ಕೂಡ ಸರಿಯಲ್ಲ. ನಚ್ಚ ತದೇವ ಪದಂ ವಕ್ತುಂ ಶಕ್ಯಂ, ಅದೇ ಪದವನ್ನೇ ಉತ್ತರವನ್ನಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಸತ್ಯ ಎಂಬ ಪದದಿಂದ ಲಕ್ಷ್ಯವಾದದ್ದು ಯಾವುದೊಂದು ಪ್ರಶ್ನೆ ಬಂದರೆ ತದೇವ ಪದಂ, ಆ ಸತ್ಯವೆಂಬ ಪದವನ್ನೇ ಉತ್ತರವನ್ನಾಗಿ ಹೇಳಲಿಕ್ಕೆ, ಜ್ಞಾನವೆಂಬ ಪದವನ್ನೇ ಉತ್ತರವನ್ನಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜಗತ್ತಿನಲ್ಲಿ ಹಾಗೆ ಯಾರು ಹೇಳ್ತಾರೇನು? ಗಂಗಾಯಾಮ್ ಘೋಷಃ ಅಂತನ್ನುವುದು ಶಕ್ತಿ ವೃತ್ತಿಯನ್ನು ಬಿಟ್ಟು ಲಕ್ಷಣಾವೃತ್ತಿಯಿಂದ ಹೇಗೆ ಬ್ರಹ್ಮ ವಾಚ್ಯ ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲರೂ ನೋಡುವಂಥ ಒಂದು ಸ್ಟ್ಯಾಂಡರ್ಡ್ ಉದಾಹರಣೆ. ಗಂಗಾಯಂ ಘೋಷಃ ಅನ್ನುವಲ್ಲಿ ಗಂಗಾ ಎಂಬ ಪದದಿಂದ ಯಾವುದು ಲಕ್ಷ್ಯ ಅಂತ ಪ್ರಶ್ನೆ ಬಂದಾಗ ಅವ್ರು ಯಾರು ಗಂಗಾ ಅಂತಲೇ ಉತ್ತರ ಕೊಡ್ತಾರ? ಪಾಠ ಮಾಡುವವರು ಅಥವಾ ವಾದ ವಿವಾದ ಚರ್ಚೆ ವಾಕ್ಯಾರ್ಥಗೋಷ್ಠಿ ನಡೆದಾಗ ಗಂಗಾ ಎಂಬ ಪದದಿಂದ ಲಕ್ಷ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ತೀರ ಅಂತ ಉತ್ತರ ಕೊಡ್ತಾರೆ ಹೊರತು ಗಂಗಾ ಅಂತಲೇ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟರೆ ಹಾಗೇನಾದ್ರು ಅರ್ಥ ಆಗ್ತದೆ ಕೇಳುವವರಿಗೆ? ಅಥವಾ ಆ ಉತ್ತರ ಕೊಟ್ಟವರಿಗಾದರೂ ಅದರಿಂದ ಏನಾದರೂ ಅರ್ಥ ಆಗಿದೆ ಅಂತ ನಮಗನ್ನಿಸ್ತದ? ಇದು ಸರಿಯಾಗೋದಿಲ್ಲ. ನಹಿ ಗಂಗಾದಿಪದೇನ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ಗಂಗಾ ಏವ ಇತಿ ಉತ್ತರಂ. ಗಂಗಾ ಎಂಬ ಪದದಿಂದ ಯಾವುದು ಲಕ್ಷ್ಯ ಅಂತ ಪ್ರಶ್ನೆ ಬಂದಾಗ ಗಂಗಾ ಅಂತಾನೆ ಯಾರು ಉತ್ತರ ಹೇಳೋದಿಲ್ಲ. ಅಥ ತತ್ರ ಪದಾಂತರಂ, ಅದಕ್ಕೆ ಇನ್ನೊಂದು ಉತ್ತರ ಏನಾದರೂ ಅವ್ರು ಕೊಟ್ರೆ, ಸತ್ಯ ಎಂಬ ಪದದಿಂದ ಲಕ್ಷ್ಯವಾದದ್ದು ಯಾವುದು ಅಂದರೆ ಸತ್ಯ ಅಲ್ಲ, ಹೋಗ್ಲಿ ಬ್ರಹ್ಮ ಭಗವಂತ ಅದು ಅಲ್ಲ, ಇನ್ನೊಂದೇನೋ ಉತ್ತರ ಕೊಡಬೇಕು. ಬೇರೆ ಏನಾದರೂ ಪದವನ್ನು ಅಂತೂ ಯಾವುದಾದ್ರೂ ಒಂದು ಪದದಿಂದ ಬ್ರಹ್ಮನನ್ನೇ ಹೇಳುವಂತ ಯಾವುದಾದ್ರೂ ಒಂದು ಪದವನ್ನು ನೀವಲ್ಲಿ ಉತ್ತರವನ್ನ ಕೊಡಬೇಕು. ಅಥ ತತ್ರ ಪದಾಂತರಂ, ಅಥ ಅಂದರೆ ಇನ್ನೊಂದು ವಾದದ ಮುಂದುವರೆದ ಭಾಗ. ತತ್ರ ಈ ಪ್ರಶ್ನೆಗೆ ಉತ್ತರವಾಗಿ ಪದಾಂತರಂ, ಬೇರೊಂದು ಪದವನ್ನೇನಾದರೂ ಹೇಳಿದರೆ ತೇನಾಪಿ ಕಿಂ ಲಕ್ಷ್ಯಮಿತಿ ಪ್ರಶ್ನೆಸ್ಯ ಉತ್ತರಾಭಾವ. ಆವಾಗ ನಾವು ಅಲ್ಲಿಯೂ ಕೇಳ್ತೇವೆ, ಆ ಇನ್ನೊಂದು ಪದ ಹೇಳಿದ್ರಲ್ಲ, ನಾವು ಮೊದಲು ಕೇಳಿದ್ವಿ ಸತ್ಯ ಎಂಬ ಪದದಿಂದ ಲಕ್ಷ್ಯ ಯಾವುದು ಅಂತ. ಅದಕ್ಕೆ ಉತ್ತರವಾಗಿ ನಿಮ್ಗೇನು ಹೇಳಲಿಕ್ಕೆ ಬರದೇ ಇದ್ದಾಗ ಬೇರೆ ಒಂದು ಯಾವುದೋ ಪದವನ್ನು ಹೇಳಿದ್ರಿ ಅಂತ ತಿಳ್ಕೊಳ್ಳಿ. ಆ ಬೇರೆ ಒಂದು ಪದದಿಂದ ಲಕ್ಷ್ಯ ಯಾವುದು ಅಂತ ಕೇಳ್ತೇವೆ. ಯಾಕಂದ್ರೆ ಅದು ಎಲ್ಲವೂ ಕೂಡ ಬ್ರಹ್ಮನಿಗೆ ವಾಚಕ ಆಗಬೇಕು. ಈಗ ನಿಮ್ಮ ದೃಷ್ಟಿಯಿಂದಲೂ ಕೂಡ ಬ್ರಹ್ಮ ವಾಚ್ಯನಲ್ಲ, ಅವನ ಲಕ್ಷ್ಯನೇ. ಎಲ್ಲ ನೀವೇನು ಯಾವ್ಯಾವ ಶಬ್ದಗಳಿಂದ ಉತ್ತರ ಕೊಡ್ತೀರಿ, ಆ ಎಲ್ಲ ಶಬ್ದಗಳಿಂದಲೂ ಕೂಡ ಬ್ರಹ್ಮ ಅಂತ ಅನ್ನೋದು ಲಕ್ಷ್ಯವೇ ಆಗಬೇಕು. ಆವಾಗ ಮತ್ತೆ ಕೇಳಿದ್ರೆ ಲಕ್ಷ್ಯ ಯಾವುದು ಅಂತ ಮತ್ತೆ ಇನ್ನೊಂದು ಪ್ರಶ್ನೆ ಬಂದ್ರೆ ಆ ಪ್ರಶ್ನೆ ಹಾಗೆ ಉಳಿತದಲ್ಲ, ಅದಕ್ಕೇನು ಉತ್ತರ ಇಲ್ಲದಂತ ಆಗ್ತದೆ. ತೇನಾಪಿ ಟೀಕಾದಲ್ಲಿ ತೇನಾಪಿ ಕಿಂ ಲಕ್ಷ್ಯಮಿತಿ ಪ್ರಶ್ನೆಸ್ಯ ಉತ್ತರಾಭಾವಾತ್. ಆ ಹೊಸ ಪದದಿಂದ ಕಿಂ ಲಕ್ಷ್ಯಂ, ಲಕ್ಷ್ಯವಾದದ್ದು ಯಾವುದು, ಲಕ್ಷಣಾವೃತ್ತಿಯಿಂದ ಬೋಧ್ಯವಾದದ್ದು ಯಾವುದು ಇತಿ ಪ್ರಶ್ನೆ, ಈ ಒಂದು ಪ್ರಶ್ನೆ ಮಾಡಿದರೆ ಉತ್ತರಾಭಾವಾತ್, ನಿಮಗೆ ಉತ್ತರವೇ ಸಿಗದಂತಾಗ್ತದೆ. ಅಥ ಕಿಂಚಿತ್ ಪದಮಸ್ತಿ ವಾಚಕಂ ಇತಿ ಚೇತ್, ವಾದ ಹೀಗೆ ಮುಂದುವರೆದು ಇನ್ನು ಕೊನೆಗೆ ಬೇರೆ ಮಾರ್ಗ ಇಲ್ಲ ಅಂತ ಗೊತ್ತಾಗಿ ಅಲ್ಲೇನಾದರೂ ಒಂದು ವಾಚಕವಾದ ಪದವನ್ನು, ಬ್ರಹ್ಮನನ್ನ ವಾಚಕವಾದ ಪದವನ್ನು ಒಪ್ಕೊಳ್ಳೋಣ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಿ ಇನ್ನು ಬೇರೆ ಮಾರ್ಗ ಇಲ್ಲದೇನೆ ಅನಿವಾರ್ಯ ಅನ್ನುವ ಪ್ರಸಂಗ ಬಂದಾಗ ಬ್ರಹ್ಮನಿಗೆ ವಾಚಕವಾದ ಒಂದು ಪದವನ್ನು ಒಪ್ತೇವೆ ಅಂತ ಆದಮೇಲೆ ಅದೊಂದು 5-6 ಸ್ಟೆಪ್ ಮುಂದೆ ಹೋಗಿ ಅಥವಾ 10-20 ಸ್ಟೆಪ್ ಮುಂದೆ ಹೋಗಿ ಬೇರೆ ಮಾರ್ಗ ಇಲ್ಲ ಅಂತ ಆದಾಗ ಯಾವುದೋ ಒಂದು ಪದವು ಬ್ರಹ್ಮನಿಗೆ ವಾಚಕ ಅಂತ ನೀವು ಹೇಳುವವರಾದ್ರೆ, ಅಂತೂ ಯಾವುದೋ ಒಂದು ಪದ ಬ್ರಹ್ಮನಿಗೆ ವಾಚಕ ಅಂತ ಆಯ್ತು. ಇಲ್ಲಿವರೆಗೆ ನಾವು ಮಾಡಿದ ಚರ್ಚೆಯೆಲ್ಲ ಯಾಕೆ ಮಾಡಿದ್ವಿ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಪದಗಳಿಂದ ಲಕ್ಷಣಾವೃತ್ತಿಯಿಂದ ವಾಚ್ಯವಾದದ್ದು ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಬ್ರಹ್ಮನೇ ವಾಚ್ಯ ಅಂತ ನೀವು ಹೇಳ್ಬಿಡ್ಬೋದಿತ್ತಲ್ಲ. ಬ್ರಹ್ಮನ ಶಬ್ದವನ್ನು ಯಾಕೆ ಬಳಕೆ ಮಾಡಲಿಲ್ಲ? ಬ್ರಹ್ಮ, ಪರಬ್ರಹ್ಮ, ಭಗವಾನ್, ವಿಷ್ಣು ಅಂತ ಶಬ್ದ ಪ್ರಯೋಗ ಮಾಡಬಹುದಿತ್ತು. ಕಿಂ ಪದಾಂತರೇಣ ಅಪರಾಧಂ ಟೀಕಾದಲ್ಲಿ ಅಥ ಕಿಂಚಿತ್ ಪದಮಸ್ತಿ ವಾಚಕಂ. ಅಥ ಅಂದರೆ ಕೆಲವು ಸ್ಟೆಪ್ಗಳು ಮುಂದೆ ಹೋದ ಬಳಿಕ ವಾಚಕವಾದಂಥ ಯಾವುದೋ ಒಂದು ಪದವಿದೆ ಅಂತಂದ್ರೆ ಕಿಂ ಪದಾಂತರೇಣ ಅಪರಾಧಂ. ಈ ಹಿಂದಿನ ಅನೇಕ ಸ್ಟೆಪ್ಗಳಲ್ಲಿ ನಾವು ಅನೇಕ ಪದಗಳು ಅವು ಅದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡಿದ್ವಲ್ಲ, ಅದು ಯಾವುದರಿಂದ ಅವನು ವಾಚ್ಯನಲ್ಲ ಅಂತ ಹೀಗೆಲ್ಲ ಹೇಳ್ತಾ ಹೋದ್ರಿಲ್ಲ ನೀವು. ನಾವು ಪ್ರಶ್ನೆ ಕೇಳ್ತಾ ಹೋದ್ವಿ, ನೀವು ಯಾವುದು ಪ್ರಶ್ನೆಗೂ ಕೂಡ ಬ್ರಹ್ಮವೇ
ಲಕ್ಷ್ಯ ಅಂತ ಹೇಳಲಿಲ್ಲ, ವಿಷ್ಣುವೇ ಲಕ್ಷ್ಯ ಅಂತ ಹೇಳಲಿಲ್ಲ, ಹರಿಯೇ ಲಕ್ಷ್ಯ ಅಂತ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಕೊನೆಗೆ ಹೋಗಿ ಯಾವುದೋ ಒಂದು ಪದದಿಂದ ಬ್ರಹ್ಮ, ಯಾವ ಪದದಿಂದ ಬ್ರಹ್ಮ ಲಕ್ಷ್ಯ ಯಾವುದು ಅಂತ ಕೇಳಿದಾಗ ಹರಿ ಅಂತ ಏನೋ ಒಂದು ಉತ್ತರ ಕೊಟ್ಬಿಟ್ರೆ, ಅಥವಾ ಏನೋ ಒಂದು ಉತ್ತರ ಕೊಟ್ರೆ, ಹಾಗಾದ್ರೆ ಮೊದಲಿನ ಪದಗಳು ಏನು ಅಪರಾಧ ಮಾಡಿವೆ? ಕಿಂ ಪದಾಂತರೇಣ ಅಪರಾಧಂ, ಮೊದಲಿನ ಪದಗಳು ಏನು ತಪ್ಪು ಮಾಡಿವೆ? ಅವುಗಳನ್ನೇ ಬ್ರಹ್ಮನಿಗೆ ವಾಚಕ ಅಂತ ಹೇಳಿಬಿಡ್ಬೋದಲ್ಲ. ಅಂತೂ ಪದಗಳು ಬ್ರಹ್ಮನಿಗೆ ವಾಚಕ ಅಲ್ಲ, ಬ್ರಹ್ಮವಾಚ್ಯ ಅಲ್ಲ ಅನ್ನೋ ಸಿದ್ಧಾಂತವನ್ನು ನೀವು ಕೆಲವು ಸ್ಟೆಪ್ ಮುಂದೆ ಹೋಗಿ ಕೈ ಬಿಡುವುದಾದ್ರೆ ಅದು ಮೊದಲೇ ಬಿಡ್ಬೋದಲ್ಲ, ಅದ್ರ ಜೊತೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ಬೋದಲ್ಲ ಅಂತದರ ತಾತ್ಪರ್ಯ. ನಮ್ಮ ರಾಜ ಯಾರು, ಪ್ರಧಾನಮಂತ್ರಿ ಯಾರು? ರಾಜ ಅಂದ್ರೆ ಏನಂತ ಗೊತ್ತು, ಪ್ರಧಾನಮಂತ್ರಿ ಏನಂತ ಗೊತ್ತು, ಸ್ವಾಮಿಗಳು ಅಂದ್ರೆ ಏನಂತ ಗೊತ್ತು. ಈ ಊರಿನಲ್ಲಿ ಸ್ವಾಮಿಗಳು ಯಾರಿದ್ದಾರೆ, ಈ ದೇವಾಲಯದಲ್ಲಿ ಅರ್ಚಕ ಯಾರಿದ್ದಾರೆ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಅದಕ್ಕೆ ಆ ಅರ್ಚಕನನ್ನ, ಸ್ವಾಮಿಗಳನ್ನ, ಪ್ರಧಾನಮಂತ್ರಿಯನ್ನ, ರಾಜನನ್ನ ಹೇಳುವಂಥ ಒಂದಿನ ಶಬ್ದ ಪ್ರಯೋಗ ಮಾಡಬೇಕಲ್ಲ. ಹೇಗೆ ಶಬ್ದ ಪ್ರಯೋಗ ಮಾಡಬೇಕಾದ ಅನಿವಾರ್ಯತೆ ಇರ್ತದೋ ಹಾಗೆ ಸತ್ಯ, ಜ್ಞಾನ, ಅನಂತ, ವಿಜ್ಞಾನ, ಆನಂದ, ಬ್ರಹ್ಮ ಇತ್ಯಾದಿ ಶಬ್ದಗಳಿಂದ ವಾಚ್ಯವಾದದ್ದು ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೊಂದು ಉತ್ತರ ಕೊಡಬೇಕಲ್ಲ. ನೀವು ಉತ್ತರ ಕೊಟ್ಟಾಗಲೇ ಅಲ್ಲ ಕೇಳುಗರಿಗೆ ತಿಳಿಯೋದು, ಶಿಷ್ಯರಿಗೆ ತಿಳಿಯೋದು, ಜಿಜ್ಞಾಸುಗಳಿಗೆ, ಸಭಿಕರಿಗೆ ತಿಳಿಯೋದು ಉತ್ತರ ಕೊಟ್ಟಾಗಲೇ. ಅದು ನೀವು ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಅವರಿಗೂ ತಿಳಿಲಿಲ್ಲ, ಅದು ನಿಮಗೂ ತಿಳಿದಿಲ್ಲ, ಅದರಿಂದ ನೀವು ಉತ್ತರ ಕೊಟ್ಟಿಲ್ಲ ಅಂತ ಅದ್ರ ತಾತ್ಪರ್ಯ, ಒಳಗಿನ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತೆ ಅನುವ್ಯಾಖ್ಯಾನದಲ್ಲಿ ಈಕ್ಷತ್ಯಧಿಕರಣದಲ್ಲಿ ಇದೇ ಭಾಗದಲ್ಲೇ ಬಂದಿರುವಂಥ ಒಂದು ಶ್ಲೋಕ, ಒಂದೆರಡು ಶ್ಲೋಕಗಳಿವೆ, ಅದನ್ನು ಹೇಳ್ತೇನೆ. ಅದು ಅನುವ್ಯಾಖ್ಯಾನದಲ್ಲಿ 112ನೇ ಶ್ಲೋಕ. ನೀವೆಲ್ಲರೂ ಅದನ್ನು ಗುರ್ತು ಮಾಡ್ಕೊಳ್ಬೋದು ಬೇಕಾದ್ರೆ. ಈಕ್ಷಣೀಯತ್ವತೋ ವಿಷ್ಣು ವಾಚ್ಯ ಏವ ನ ಚಾನ್ಯಥ ಲಕ್ಷ್ಯತ್ವಂ ಕ್ವಾಪಿ ದೃಷ್ಟಂ ಹಿ ಕಿಂ ತದಿತ್ಯನವಸ್ಥಿತಿ ಅಂತ ಆ ಶ್ಲೋಕ. ಈ ವಿಷ್ಣು ಈಕ್ಷಣೀಯತ್ವತಃ ಅಂದರೆ ಜ್ಞಾನಗಮ್ಯನಾದ್ದರಿಂದ ವಾಚ್ಯನೇ ಆಗಿದ್ದಾನೆ. ಯಾಕೆಂದ್ರೆ ಅನ್ಯಥಾ ಅಂದರೆ ಶಬ್ದ ವಾಚ್ಯತ್ವ ಇಲ್ಲದೆ ಹೋದರೆ, ಯಾವ ಶಬ್ದದಿಂದಲೂ ಅವನು ವಾಚ್ಯನಾಗದೆ ಹೋದರೆ ಅವನಲ್ಲಿ ಲಕ್ಷ್ಯತ್ವವು ಕೂಡ ಬರೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅನ್ಯಥಾ ಯಾವ ಶಬ್ದದಿಂದಲೂ ಒಂದು ವಸ್ತು ಅವಾಚ್ಯವಾಗಿಬಿಟ್ರೆ ಅದು ಲಕ್ಷ್ಯ ಆಗುವುದು ಕೂಡ ಜಗತ್ತಿನಲ್ಲಿ ಕಂಡಿಲ್ಲ, ಲಕ್ಷ್ಯತ್ವವು ಅದರಲ್ಲಿ ಬರೋದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲದೆ ಹೋದ್ರೆ ಏನಾಗ್ತದೆ, ಕಿಂ ತದಿತ್ಯನವಸ್ಥಿತಿ. ಈಗ ಹಿಂದಿನ ಟಿಪ್ಪಣಿಯಲ್ಲಿ, ಯಾವುದೋ ಟಿಪ್ಪಣಿಯಲ್ಲಿ ಕಿಂ ತದಿತ್ಯನವಸ್ಥಿತಿ ಅಂತ ಬಂದದನ್ನು ಓದಿದ್ದೆ, ಇದೇ ಭಾಗದಲ್ಲೇ ತತ್ವಪ್ರಕಾಶಿಕಾದ ಟಿಪ್ಪಣಿಯಲ್ಲಿ ಬಂದದನ್ನು. ಆ ಅನುವ್ಯಾಖ್ಯಾನ ಇದೆ, ಕಿಂ ತತ್. ಇಲ್ಲಿ ನೋಡಿ, ನಾವೀಗ ತತ್ವಪ್ರಕಾಶಿಕಾದಲ್ಲಿ ಏನು ಪ್ರಶ್ನೆ ಕೇಳಿದ್ರಲ್ಲ, ಆ ಪ್ರಶ್ನೆ ಅನುವ್ಯಾಖ್ಯಾನದಲ್ಲಿದೆ. ಕಿಂ ತತ್, ಈ ಶಬ್ದದಿಂದ ಲಕ್ಷ್ಯವಾದುದು ಯಾವುದು ಅಂತ ಜಿಜ್ಞಾಸೆ ಒಂದು ಬಂತು. ಜಿಜ್ಞಾಸೆ ಅಂತ ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಅದನ್ನು. ಅದಕ್ಕೆ ನೋಡಿ, ಇದು ನಾನು ಈ ಸುಧಾಕ್ಕೂ ಕೂಡ ಬೇರೆ ಬೇರೆಯವರು ಅನುವಾದ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗುರುಗಳು ಅದ್ದಿಪಾಡಿ ಹರಿದಾಸ ಭಟ್ಟಾಚಾರ್ಯರು ಅನುವಾದ ಮಾಡಿದ್ದನ್ನು ಉಪಯೋಗ ಮಾಡಿದ್ದೇನೆ. ಸುಧಾ ಸೌರಭ ಅಂತ ಒಂದಿದೆ, ಅದು ಅನುವ್ಯಾಖ್ಯಾನ, ನ್ಯಾಯಸುಧಾ ಎರಡರದು ಅನುವಾದ. ಇವರು ಹರಿಯಾಚಾರ್ಯ ಮಾಡಿದ್ದು ಕೇವಲ ಅನುವ್ಯಾಖ್ಯಾನದ ಅನುವಾದ. ಸ್ವಲ್ಪ ಸರಳವಾಗಿರ್ತದೆ, ಭಾಷೆ ಹೆಚ್ಚು ಸಂಕ್ಷಿಪ್ತನೂ ಇರ್ತದೆ ಮತ್ತು ಹೆಚ್ಚು ಅರ್ಥ ಕೊಡುವಂಥದ್ದು ಇರ್ತದೆ. ಜಿಜ್ಞಾಸೆ ಅಂತ ಅವ್ರು ಪ್ರಯೋಗ ಮಾಡಿದ್ರು, ಅದು ಚೆನ್ನಾಗಿದೆ. ಪ್ರಶ್ನೆ ಇನ್ನೊಬ್ಬರು ಯಾರನ್ನೋ ಕೇಳಿ ಅವ್ರನ್ನ ಖಂಡನೆ ಮಾಡಲಿಕ್ಕೆ ಪ್ರಶ್ನೆ ಕೇಳಿದೀವಿ ಅಂತ ತಿಳ್ಕೊಬೇಡಿ. ಜಿಜ್ಞಾಸೆ ಬರ್ತದಲ್ಲ, ನಿಮಗಾದ್ರೂ ಜಿಜ್ಞಾಸೆ ಬರಬೇಕಲ್ಲ. ಆ ಜಿಜ್ಞಾಸೆ ಬಂದಾಗ ಅನವಸ್ಥಾ ದೋಷ ಬರ್ತದೆ ಅಂತ ಅದರ ತಾತ್ಪರ್ಯ. ಜಿಜ್ಞಾಸೆ ಬರದೆ ಹೋದ್ರೆ ನೀವು ಅದನ್ನು ಸರಿಯಾಗಿ ಮನನನೇ ಮಾಡಲಿಲ್ಲ ಅಂತ ಅರ್ಥ ಅಂತ ಅದ್ರ ತಾತ್ಪರ್ಯ. ಜಿಜ್ಞಾಸೆ ಅನ್ನೋ ಶಬ್ದ ಆ ದೃಷ್ಟಿಯಿಂದ ಬಹಳ ಮಹತ್ವ ಇದೆ. ಇಲ್ಲಿ ಅದಕ್ಕೆ ವಿವರಣೆ ಹೀಗಿದೆ. ಗಂಗೆಯಲ್ಲಿ ಕಾಶಿ ಅಂತ ಹೇಳಿದ್ರೆ ಗಂಗಾ ಶಬ್ದದಿಂದ ವಾಚ್ಯವಾದ, ಗಂಗಾ ಶಬ್ದದಿಂದ ಗಂಗಾ ನದಿ ಅನ್ನೋ ಅರ್ಥ ತಿಳಿಯುತ್ತದೆ ಶಕ್ತಿವೃತ್ತಿಯಿಂದ. ಆದರೆ ನದಿಯಲ್ಲಿ ಕಾಶಿ ಇರೋದು ಸಾಧ್ಯ ಇಲ್ಲ ಅಂತ ವಿಚಾರ ಬಂದಾಗ ಗಂಗಾ ಎಂಬ ಶಬ್ದಕ್ಕೆ ಗಂಗೆ ದಡ ಅಂತ ಅರ್ಥ, ಲಕ್ಷಣಾವೃತ್ತಿ ಅಂತ ತಿಳ್ಕೊತೀವಿ. ಆದರೆ ಈ ಗಂಗೆ ದಡ ಅನ್ನೋ ಅಥವಾ ಯಾವುದೇ ತೀರ ಅಂತ ಅರ್ಥ ಏನಿದೆ, ಇದು ನಮಗೆ ಇದೇ ಮೊದಲನೇ ಬಾರಿ ಜೀವನದಲ್ಲಿ ಇದೇ ಮೊದಲನೇ ಬಾರಿ ತಿಳಿದಿದ್ದ ಹಾಗಲ್ಲ. ನದಿ ಅಂದರೆ ಏನಂತ ಗೊತ್ತು, ನದಿಗೊಂದು ದಡ ಇರ್ತದೆ ಅಂತೂ ಗೊತ್ತು. ದಡವನ್ನು ದಡ ಅಂತ ಕರೀತಾರೆ, ತಟ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇಂಗ್ಲೀಷ್ನಲ್ಲಿ ಒಂದು ಬೇರೆ ಶಬ್ದ ಹೇಳ್ತಾರೆ, ಕನ್ನಡದಲ್ಲಿ ಒಂದು ಬೇರೆ ಶಬ್ದ ಹೇಳ್ತಾರೆ. ತಟ, ಸಂಸ್ಕೃತದಲ್ಲಿ ತಟ ಅಂತಾರೆ, ತಟವೇ ದಡ ಆಗಿದೆ ಅಂತೆಲ್ಲ ಗೊತ್ತು ನಮಗೆ. ಇದೆಲ್ಲ ನಮಗೆ ಮೊದಲು ಗೊತ್ತಿದೆ. ದಡ, ತಟ, ತೀರ ಇದೆಲ್ಲ ನಮ್ಗೆ ಗೊತ್ತಿದೆ. ಅಂತೂ ಮೊದಲು ನದಿಗೊಂದು ದಡ ಇರ್ತದೆ ಅಂತ ಗೊತ್ತಿರಬೇಕು. ಆದ್ರೆ ಆವಾಗ ಇಲ್ಲಿ ಗಂಗಾ ಎಂಬ ಘೋಷ ಅಂತ ಹೇಳಿದಾಗ, ಗಂಗಾ ಅಂದ್ರೆ
ಗಂಗಾ ಪ್ರವಾಹ ಅಂತ ಅರ್ಥ ಇರಬಹುದು, ಆದರೆ ಇಲ್ಲಿ ಗಂಗಾ ನದಿಯ ತೀರ ಅಂತ ಅರ್ಥ ಮಾಡಬೇಕು ಅಂತ ನಮಗೆ ತಿಳಿಯುತ್ತದೆ. ಅದರಂತೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಈಗ ಒಂದು ಉಪನಿಷತ್ತಿನ ಮಾತು, ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಉಪನಿಷತ್ತಿನ ಮಾತು, ಒಂದೊಂದು ಶಬ್ದಗಳಿವೆ ಅಲ್ಲ, ಅಲ್ಲಿ ಒಂದೊಂದು ಗುಣಗಳಿಂದ ವಿಶಿಷ್ಟವಾದ ತತ್ವವನ್ನು ತಿಳಿಸ್ತವೆ. ಅದು ಬ್ರಹ್ಮತತ್ವ ಅಲ್ಲ, ಅದು ಯಾಕಂದ್ರೆ ಬ್ರಹ್ಮ ನಿರ್ಗುಣ. ಆದ್ದರಿಂದ ಆ ಸತ್ಯ ಎಂಬ ಶಬ್ದದಿಂದ ವಾಚ್ಯವಾದದ್ದು ಬ್ರಹ್ಮ, ಬ್ರಹ್ಮ ನಿರ್ಗುಣ. ಆದ್ದರಿಂದ ಅದು ಮುಂದೆ ತತ್ವಪ್ರಕಾಶಕದಲ್ಲೂ ಹಾಗೆ ಬರೋದಿದೆ. ಅನುವ್ಯಾಖ್ಯಾನದಲ್ಲಿ ಬಂದದನ್ನ ಈಗ ಅದರ ವಿವರಣವನ್ನು ಓದಿದೆ ಅಷ್ಟೆ. ನಿಮಗೆ ಅಂಥ ಬ್ರಹ್ಮನ ಕಲ್ಪನೆ ಇಲ್ಲವೇ ಇಲ್ಲ. ಈಗ ಆ ಬ್ರಹ್ಮನ ಬಗ್ಗೆ ಜ್ಞಾನ ಯಾವುದರಿಂದ ಬಂದಿದೆ? ಆ ಬ್ರಹ್ಮನ ಬಗ್ಗೆ ಒಂದು ಕಲ್ಪನೆಯನ್ನು ಪಡೀಲಿಕ್ಕಾಗಿ ಏನಾದರೂ ಒಂದು ಶಬ್ದವನ್ನು ಪ್ರಯೋಗ ಮಾಡಬೇಕಲ್ಲ. ಅದೇ ಕಿಂ ತತ್ ಅಂತ ಟೀಕಾದಲ್ಲಿರೋದು ಅದನ್ನೇ, ತತ್ವಪ್ರಕಾಶಕದಲ್ಲಿ. ಆ ಬ್ರಹ್ಮನ ಕಲ್ಪನೆಯನ್ನು ಪಡೆಯಲಿಕ್ಕಾಗಿ ಮತ್ತೊಂದು ಪದವನ್ನು ಪ್ರಯೋಗ ಮಾಡಬೇಕು. ಆ ಪದವು ಕೂಡ ಬ್ರಹ್ಮನಿಗೆ ವಾಚಕ ಅಲ್ಲ, ಲಕ್ಷಕ. ಇದು ನೋಡಿ, ಲಕ್ಷಣಾವೃತ್ತಿಯಿಂದ ಆ ವಸ್ತುವಿನ ಬೋಧನೆ ಬರಬೇಕಾದ್ರೆ ಮೊದಲು ಶಕ್ತಿ ವೃತ್ತಿಯಿಂದ ಅದರ ಬೋಧ ಬಂದಿರಬೇಕು ಬೇರೆ ಒಂದು ಶಬ್ದದಿಂದ. ಬ್ರಹ್ಮನ ಬಗ್ಗೆ ನಿಮಗೆ ಶಕ್ತಿ ವೃತ್ತಿಯಿಂದ ಯಾವ ಪದದಿಂದ ಶಕ್ತಿ ವೃತ್ತಿಯಿಂದ ಬೋಧ ಬಂತು? ಇದು ನಮ್ಮ ಜಿಜ್ಞಾಸೆ. ನಿಮಗೂ ಬರಬೇಕಾದ ಜಿಜ್ಞಾಸೆ, ನಿಮಗೂ ಮೂಡಬೇಕಾದ ಜಿಜ್ಞಾಸೆಯೇ ಇದು. ಆ ಪದವು ಬ್ರಹ್ಮನಿಗೆ ವಾಚಕ ಅಲ್ಲ. ಆ ಲಕ್ಷಾರ್ಥ ಜ್ಞಾನಕ್ಕಾಗಿ ಇನ್ನೊಂದು ಪದವನ್ನು ಹುಡುಕಾಡಬೇಕು. ಹೀಗೆ ಅನವಸ್ಥಾ ದೋಷ, ಕಿಂ ತದಿತ್ ಅನವಸ್ಥಿತಿ ಅಂತ ಆಚಾರ್ಯರು ಅದನ್ನ ವರ್ಣನೆ ಮಾಡಿದ್ದಾರೆ. ಪ್ರತಿಯೊಂದು ಪದವೂ ಕೂಡ ಒಂದಲ್ಲ, ಪ್ರತಿಯೊಂದು ವಸ್ತುವು ಕೂಡ ಒಂದಲ್ಲ ಒಂದು ಪದದಿಂದ ವಾಚ್ಯವೇ ಆಗಿರ್ತದೆ. ಬ್ರಹ್ಮವು ಕೂಡ ವಾಚ್ಯವೇ ಆಗಿದೆ ಅಂತ ನಾವು ಹೇಳಿದೀವಲ್ಲ, ಅಲ್ಲಿ ಈ ಪ್ರಸ್ತುತ ಪ್ರಸಂಗಕ್ಕೆ ನಮಗೇನು ಬಹಳ ಉಪಯುಕ್ತ ಆಗಲಿಕ್ಕಿಲ್ಲ. ಆದರೆ ಸಂಸ್ಕೃತ ಭಾಷೆಯ ವಿಶಾಲತೆಯ ದೃಷ್ಟಿಯಿಂದ ನಾವು ತಿಳ್ಕೊಬೇಕಾದ ಒಂದು ಸಂಗತಿ ಇದೆ. ಏನಂದ್ರೆ ಅದನ್ನ ಆಚಾರ್ಯ ಹೇಳಿದ್ದಾರೆ, ಆಚಾರ್ಯರ ಮಹತ್ವ ಕೂಡ ಗೊತ್ತಾಗ್ತದೆ ನಮಗೆ. ಒಂದು ವಸ್ತು ಒಂದು ಶಬ್ದದಿಂದ ವಾಚ್ಯ ಆಗಿರ್ಲೇಬೇಕು ಅಂದ್ರೆ ಮಾತ್ರ ಅದು ಇನ್ನೊಂದು ಶಬ್ದದಿಂದ ಲಕ್ಷ್ಯ ಆಗ್ತದೆ ಅಂತ ನೀವು ಅಂತೀರಲ್ಲ. ಅವ್ರಿಗೊಂದು ಪ್ರಶ್ನೆ ಈಗ ದ್ವೈತಿಗಳಿಗೆ. ಕಬ್ಬಿನ ಸಿಹಿ ಇದೆ, ಕಬ್ಬಿಗೊಂದು ಸಿಹಿ ಇದೆ, ಹಾಲಿಗೊಂದು ಸಿಹಿ ಇದೆ, ಮಾವಿನ ಹಣ್ಣಿಗೊಂದು ಸಿಹಿ ಇದೆ, ಪ್ರತಿಯೊಂದಕ್ಕೂ ಒಂದೊಂದು ಸಿಹಿ ಇದೆ. ಆದರೆ ಕಬ್ಬಿನ ಸಿಹಿ ಬೇರೆ, ಹಾಲಿನ ಸಿಹಿ ಬೇರೆ, ಮಾವಿನ ಹಣ್ಣಿನ ಸಿಹಿ ಬೇರೆ. ಹಾಲನ್ನು ಇಷ್ಟಪಡದೇ ಇದ್ದವರು ಹಣ್ಣನ್ನು ಇಷ್ಟಪಡ್ತಾರೆ, ಹಣ್ಣು ಇಷ್ಟಪಡದೇ ಇದ್ದವರು ಹಾಲು ಇಷ್ಟಪಡ್ತಾರೆ. ಈ ಎಲ್ಲ ರುಚಿಗಳಿಗೆ ವ್ಯತ್ಯಾಸ ಇದೆ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ವಾಚಕವಾದ ಪ್ರತ್ಯೇಕ ಪದ ಇದೆಯಾ? ಸಿಹಿ, ಇಷ್ಟೇ ಒಂದೇ ಶಬ್ದ ಇರೋದು ಎಲ್ಲದಕ್ಕೂ ಕೂಡ. ಕಬ್ಬು ಸಿಹಿ, ಹಾಲು ಸಿಹಿ, ಮಾವಿನ ಹಣ್ಣು ಸಿಹಿ ಅಂತ ಒಂದೇ ಸಿಹಿ ಅನ್ನುವ ಒಂದೇ ವಾಚಕ ಇದೆ. ಪ್ರತ್ಯೇಕವಾಗಿ ಅದಕ್ಕೆ ವಾಚಕ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅಲ್ಲಿ ಒಂದು ಶ್ಲೋಕನೂ ಕೊಟ್ಟಿದ್ದಾರೆ. ಇಕ್ಷು ಕ್ಷೀರ ಗುಡಾದೀನ ಮಾಧುರ್ಯಸ್ಯ ಅಂತರಂ ಮಹತ್ ಭೇದಸ್ತಥಾಪಿ ನಾಖ್ಯಾತು ಸರಸ್ವತ್ಯಾಪಿ ಶಕ್ಯತೆ. ಇದು ಅದ್ವೈತಿಗಳಿಗೆ ಕೋಟ್ ಮಾಡುವುದು ಶ್ಲೋಕ ಇದು. ಸಿಹಿ ವಿಶೇಷಗಳು, ಸಿಹಿಯ ವ್ಯತ್ಯಾಸಗಳು, ಇವಕ್ಕೆಲ್ಲ ಪ್ರತ್ಯೇಕವಾಚಕ ಶಬ್ದ ಇಲ್ಲ. ಆದರೂ ಅವೆಲ್ಲ ಲಕ್ಷಣಾವೃತ್ತಿಯಿಂದ ವಾಚ್ಯ ಆಗಿವೆ. ಆದ್ದರಿಂದ ವಾಚ್ಯ ಆಗದೆ ಹೋದ್ರೂ ಕೂಡ ಲಕ್ಷ್ಯ ಆಗಬಹುದು. ಪ್ರತಿಯೊಂದು ಶಬ್ದವನ್ನು, ಪ್ರತಿಯೊಂದು ಸಂಗತಿಯನ್ನು ಕೂಡ ಒಂದೊಂದು ನಿರ್ದಿಷ್ಟ ಶಬ್ದದಿಂದಲೇ ಹೇಳಬೇಕು ಅಂತ ಹೇಳಲಿಕ್ಕೆ ಹೊರಟ್ರೆ ನಾವು ನೀವು 12 ವರ್ಷ ಸಂಸ್ಕೃತ ಓದಿದವರು ಆ ಕಡೆ ಇರಲಿ. ಸರಸ್ವತ್ಯಾಪಿನ ಶಕ್ಯತೆ, ಸರಸ್ವತಿಗೂ ಕೂಡ ಪ್ರತಿಯೊಂದು ಸಂಗತಿಯನ್ನು ಒಂದು ನಿರ್ದಿಷ್ಟ ಶಬ್ದದಿಂದಲೇ ಹೇಳಬೇಕು ಅಂತ ಹೊರಟ್ರೆ ಅವಳಿಗೂ ಸಾಧ್ಯ ಆಗೋದಿಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಚಾರ್ಯ ಉತ್ತರ ಹೇಳ್ತಾರೆ, ಮಾಧುರ್ಯಾದಿ ವಿಶೇಷಾಶ್ಚ ತಚ್ಛಬ್ದೈರು ಉದಿತಾ ಸದಾ ವಾಕ್ಯಾರ್ಥೋಪಿ ವಾಕ್ಯಾರ್ಥ ಶಬ್ದೇನೇವ ಉಚಿತೋ ಭವೇತ್. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ನಿರ್ದಿಷ್ಟವಾದ ಶಬ್ದವೂ ಇದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ, ಹೇಳ್ತೀವಿ ನಾವು ಅಂತ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ವಿಷದಂ ಕ್ಷೀರ ಮಾಧುರ್ಯಂ ಕ್ಷೀರಂ ಆಜ್ಯಸ್ಯ ತೀಕ್ಷ್ಣಕಂ ಗುಡಸ್ಯ ಪನಸಾದೀನಾಂ ನಿರಹಾರೀತ್ಯಭಿಧೀಯತೆ. ಕ್ಷೀರದ ಸಿಹಿ ಇದೆಯಲ್ಲ ಅದಕ್ಕೆ ವಿಷದ ಅನ್ಬೇಕು, ತುಪ್ಪದ ಸಿಹಿಗೆ ಸ್ಥಿರ ಅನ್ಬೇಕು, ಮತ್ತೆ ಬೆಲ್ಲದ ಸಿಹಿಗೆ ತೀಕ್ಷ್ಣ ಅನ್ಬೇಕು, ಮತ್ತೆ ಹಲಸಿನ ಹಣ್ಣು ಮೊದಲಾದವುಗಳ ಸಿಹಿ ರುಚಿಗೆ ನಿರಹಾರಿ ಅಂತ ಅನ್ಬೇಕು. ಅದರಿಂದ ಪ್ರತ್ಯೇಕವಾಗಿ ಅದಕ್ಕೊಂದು ವಾಚಕವಾದ ಪದ ಇದೆ, ಅದು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಸೂದಶಾಸ್ತ್ರ, ವಿಚಿತ್ರವಾದ ಶಾಸ್ತ್ರ, ಈ ಆಚಾರ್ಯ ಮಾತ್ರ ಗೊತ್ತಿರುವ ಶಾಸ್ತ್ರ ಅಷ್ಟೆ. ಸೂದರು ಅಂದರೆ ಅಡಿಗೆ ಮಾಡುವವರು ಅವರಿಗೆ ಪಾಠ ಮಾಡಬೇಕಾದ, ಅವರು ಓದಿರಬೇಕಾದ ಶಾಸ್ತ್ರ, ಪಾಚಕ ಶಾಸ್ತ್ರ ಅಂತ ಅರ್ಥ. ಆಚಾರ್ಯರು ಅಡಿಗೆ ಮಾಡಿದ್ರು, ಅದರಿಂದ ಅವ್ರಿಗೆ ಗೊತ್ತಿದೆ. ಅದರಿಂದ ಪ್ರತಿಯೊಂದಕ್ಕೂ ಕೂಡ ಒಂದು ವಾಚಕವಾದ ಶಬ್ದ ಇದ್ದೇ ಇರ್ತದೆ ಅಂತ ಅದ್ರ ತಾತ್ಪರ್ಯ.
ನ ಅವಾಚ್ಯಂ ತೇನ ಕಿಂಚಿತ್ ಸ್ಯಾತ್ ಯತ ಇತ್ಯಾದಿಕೈರ್ ವದನ್. ಆ ಕಾರಣದಿಂದ ಅವಾಚ್ಯಂ ವಾಚ್ಯ ಅಲ್ಲದೇ ಇರುವಂತಹ ಯಾವ ವಸ್ತುವು ಕೂಡ ಇರೋದಿಲ್ಲ. ಅವಾಚ್ಯ ಆಗಿಬಿಟ್ರೆ ಅದು ಲಕ್ಷ್ಯವೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬ್ರಹ್ಮ ಶಬ್ದ ವಾಚ್ಯ ಆಗದೆ ಹೋದರೆ ಅವನದು ವಸ್ತುವೂ ಆಗದೆ ಇರಬೇಕಾದಿತ್ತು. ಬ್ರಹ್ಮ ಅನ್ನೋದೊಂದು ತತ್ವವೇ, ಅದೊಂದು ಪ್ರಿನ್ಸಿಪಲ್ಲೇ ಅಲ್ಲ ಅಂತ ಆಗಬೇಕಾದಿತ್ತು ಅಂತ ಅದರ ತಾತ್ಪರ್ಯ. ಅವಾಚ್ಯಂ ತೇನ ಕಿಂಚಿತ್ ಸ್ಯಾತ್ ಯಥ ಇತ್ಯಾದಿಕೈರ್ವತನ್ ಅವಾಚ್ಯತ್ವಂ ಕಥಂ ಭೂಯಾತ್ ಮೂಕೋಹಮಿತಿ ವತ್ಸುಧೀಹಿ. ಸುಮ್ಮನೆ ಏನೋ ಮೂಕ ಮೂಕ ಅಂತ ನಾನು ಮೂಕ ಅಂತ ಹೇಳ್ಕೊಂಡಂತೆ, ನಾನು ಮೂಕ ಅಂತ ಬಾಯಿಂದ ಹೇಳ್ತಿದ್ದಾನೆ, ಮಾತಾಡ್ತಿದ್ದಾನೆ. ಹಾಗೆ ಇವನು ಕೂಡ ಬ್ರಹ್ಮ ಯಾವ ಶಬ್ದದಿಂದ ವಾಚ್ಯನ ಅಲ್ಲ ಅಂತ ಸುಮ್ಮನೆ ಬಾಯಿಂದ ಹೇಳ್ತಿದ್ದಾನೆ. ವಾಚ್ಯನ ಅಲ್ಲ ಅಂತ ಒಂದೊಂದು ಪದ ಇದ್ದೇ ಇದೆಯಲ್ಲ, ಆ ಪದದಿಂದಾದ್ರೂ ಬ್ರಹ್ಮ ವಾಚ್ಯ ಆಗೇ ಇದ್ದಾನೆ ಅಂತ ಅದರ ತಾತ್ಪರ್ಯ. ಇದು ಅನುವ್ಯಾಖ್ಯಾನದಲ್ಲಿ ಬಂದದ್ದು. ಈ ಭಾಗವತ ಶ್ಲೋಕ ತುಂಬಾ ಚೆನ್ನಾಗಿದೆ, ಕೇಳಿ. ಅಸೌನ ದೇವಾಸುರ ಮರ್ತ್ಯ ತಿರ್ಯಂ ನ ಸ್ತ್ರೀ ನ ಷಂಡೋ ನ ಪುಮಾನ್ನ ಜಂತು ನಾಯಂ ಗುಣ ಕರ್ಮ ನ ಸನ್ನ ಶಾಸನ್ ನಿಷೇಧ ಶೇಷೋ ಜಯತಾದಶೇಷ ಅಂತ. ಇವನು ಸ್ತ್ರೀ ಅಲ್ಲ, ಅಸೌನ ದೇವಾಸುರ ಮರ್ತ್ಯ ತಿರ್ಯಕ, ಇವನು ದೇವತೆ ಅಲ್ಲ, ಅಸುರ ಅಲ್ಲ, ಮರ್ತ್ಯನೂ ಅಲ್ಲ, ಮನುಷ್ಯನೂ ಅಲ್ಲ, ತಿರ್ಯಕಂದ್ರೆ ಅಡ್ಡ ಪ್ರಾಣಿಯೂ ಅಲ್ಲ. ನ ಸ್ತ್ರೀ ಅಲ್ಲ, ನ ಷಂಡೋ ನಪುಂಸಕನೂ ಅಲ್ಲ, ನ ಪುಮಾನ್ ಪುರುಷನಲ್ಲ, ನ ಜಂತು ಯಾವುದೇ ಪ್ರಾಣಿ ಅಲ್ಲ. ನಾಸೌ ಗುಣ ಕರ್ಮ ನ ಸನ್ ನ ಶಾಸನ್, ಸತ್ವರಸ್ತಮ ಗುಣಗಳು ಇವನಲ್ಲ, ಗುಣಗಳಿಂದ ಹುಟ್ಟಿದ ಜಗತ್ತು ಇವನಲ್ಲ. ನ ಸತ್ ನ ಅಸತ್, ಸತ್ ಅಂದ್ರೆ ಪೃಥ್ವಿಯ ಪತೇಜಸ್ಸು ಇವನಲ್ಲ, ಅಸತ್ ಅಂದ್ರೆ ವಾಯು ಆಕಾಶ ಇವನಲ್ಲ. ಅಥವಾ ಸತ್ ಅಂದ್ರೆ ಕಾರಣವಾದ ಪ್ರಕೃತಿ ಅಲ್ಲ, ಅಸತ್ ಅಂದ್ರೆ ಸೂಕ್ಷ್ಮವಾದ ಅವ್ಯಕ್ತವಾದ ಪ್ರಕೃತಿ, ಅದು ಇವನಲ್ಲ. ಸತ್ ಅಂದ್ರೆ ಪ್ರಕೃತಿಯಿಂದ ಹುಟ್ಟಿದ ವ್ಯಕ್ತವಾದ ಈ ಜಗತ್ತು, ಅದೂ ಇವನಲ್ಲ. ನಸನ್ನ ಚಾಸೋ. ಹಾಗಾದ್ರೆ ಇನ್ನೇನು ಅಂದ್ರೆ ನಿಷೇಧ ಶೇಷೋ ಜಯತಾ ದಶೇಷ. ಎಲ್ಲವನ್ನೂ ನಿಷೇಧ ಮಾಡಿದ ಮೇಲೆ ಆ ಯಾವ ಶಬ್ದವೂ ಕೂಡ ಪೂರ್ಣವಾಗಿ ಇವನನ್ನು ಹೇಳೋದಿಲ್ಲ. ಇದು ನಾವು ಗಮನಿಸೋಣ. ಬ್ರಹ್ಮ ಎಲ್ಲ ಶಬ್ದಗಳಿಂದ ವಾಚ್ಯನೇ ಆಗಿದ್ದಾನೆ, ಆದರೆ ಪೂರ್ಣವಾಗಿ 100% ಅವು ನಮಗೆ ಬ್ರಹ್ಮನನ್ನು ಹೇಳೋದಿಲ್ಲ. ಬ್ರಹ್ಮನ ಇತಿಮಿತಿಯೇ ಅಂಥದ್ದು, ಸಕಲ ಶಬ್ದಗಳಿಂದಲೂ ದೂರ ಇರುವಂಥದ್ದು, ಅದು ಪೂರ್ಣವಾಗಿ ಹೇಳೋದಿಲ್ಲ ಅಂತ ಅಷ್ಟೇ ತಾತ್ಪರ್ಯ. ನಿಷೇಧ ಶೇಷ, ಎಲ್ಲವನ್ನೂ ನಿಷೇಧ ಮಾಡಿದ ಮೇಲೆ ಏನು ಉಳಿತೋ ಅದೇ ಬ್ರಹ್ಮ. ಜಯತಾತ್ ಅಂತ ಬ್ರಹ್ಮ ಜಯಿಸಲಿ, ಅದು ಉತ್ಕೃಷ್ಟವಾಗಿದೆ, ಅದು ಸರ್ವೋತ್ಕೃಷ್ಟ ಅಂತ ಅದರ ಶ್ಲೋಕ ತಾತ್ಪರ್ಯ. ಅದರಿಂದ ಯಾವ ಶಬ್ದವೂ ಬ್ರಹ್ಮನನ್ನು ಪೂರ್ಣವಾಗಿ ಶಕ್ತಿ ವೃತ್ತಿಯಿಂದ ಹೇಳದೇ ಇರಬಹುದು, ಆದರೆ ಸ್ವಲ್ಪ ಅದು ವಾಚಕ ಆಗೇ ಆಗಿದೆ ಅಂತ ಭಾಗವತ ಶ್ಲೋಕನೂ ಹೇಳ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.